ಏನಪ್ಪ ಸ್ಪೆಷಲ್ ಅಂದ್ರೆ ನನ್ನ ಬರ್ತ್ಡೇ ಆಯ್ತಲ್ವಾ, ಸೊ ಅದರಿಂದ ಶಾಪಿಂಗ್ ಮಾಡೋಣ ಅಂತೇಳಿ ಈ ಒಂದು ಬ್ಯೂಟಿಫುಲ್ ಸ್ಯಾರಿನ ನಾನು ಆನ್ಲೈನಲ್ಲಿ ತರಿಸ್ಕೊಂಡೆ. ಸೊ ತುಂಬಾನೇ ಚೆನ್ನಾಗಿ ಬಂತು, ನನಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ ನಿಮಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ಬ್ಯೂಟಿಫುಲ್ ಸ್ಯಾರಿನ ನಾನು ಅನು ಲಕ್ಕಿ ಕಲೆಕ್ಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಪರ್ಚೇಸ್ ಮಾಡಿದ್ದು. ಸೊ ಈ ಮಂತ್ ನನ್ನ ಬರ್ತ್ಡೇ ಇದೆ ಏಪ್ರಿಲಲ್ಲಿ. ಸೊ ಅದರಿಂದ ಶಾಪಿಂಗ್ ಮಾಡೋಣ ಅಂತೇಳಿ ಸರ್ಚ್ ಮಾಡ್ತಾ ಇದ್ದೆ. ನನಗೆ ಫ್ಯಾನ್ಸಿ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಟ್ರೆಂಡಿಯಾಗಿ ನ್ಯೂ ಕಲೆಕ್ಷನ್ಸ್ ಎಲ್ಲ ನಾನು ಹುಡುಕ್ತಾನೆ ಇರ್ತೀನಿ. ಸೊ ಹಾಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಅನು ಲಕ್ಕಿ ಕಲೆಕ್ಷನ್ಸ್ ಅವ್ರದ್ದು ಸ್ಯಾರೀಸ್ನ ನೋಡ್ತಾ ಇದ್ದೆ. ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ, ಆದ್ರಿಂದ ಇದನ್ನ ಪರ್ಚೇಸ್ ಮಾಡೋಣ ಅಂತೇಳಿ ಪರ್ಚೇಸ್ ಮಾಡಿದೆ. ಬಟ್ ಬ್ಯೂಟಿಫುಲ್ ಆಗಿ ಬಂದಿದೆ. ಮಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸಮ್ಟೈಮ್ಸ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ಮಟೀರಿಯಲ್ ಚೆನ್ನಾಗಿರೋದಿಲ್ಲ, ನಾವು ನೋಡೋದೇ ಒಂದಾಗಿರುತ್ತೆ, ಬರೋದೊಂದಾಗ್ಬಿಡುತ್ತೆ. ಸೊ ಇದು ಆ ಥರ ಆಗಿಲ್ಲ. ನೋಡಿ ಕ್ಲಾತ್ ಎಲ್ಲ ಯಾವ ಥರ ಇದೆ ಅಂತ. ಸೊ ರೆಡಿಮೇಡ್ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ, ಸ್ಟಿಚ್ಡ್ ಬ್ಲೌಸು. ನೋಡಿ ಫುಲ್ ಕಪ್ಸ್ ಎಲ್ಲ ಹಾಕಿ ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಕಂಫರ್ಟಬಲ್ ಆಗಿ ಫಿಟ್ ಆಗಿ ಕೂರ್ತಾ ಇತ್ತು ನನಗೆ. ಮತ್ತೆ ಸ್ಯಾರಿ ನೋಡಿ ಯಾವ ಥರ ಇದೆ ಅಂತ ತೋರಿಸಿದೆ ನಾನು ನಿಮಗೆ. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ಇವ್ರ ಹತ್ರ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಇದೆ. ಸೊ ಇವ್ರ ಪೇಜ್ನ ಒಂದ್ಸರಿ ಚೆಕ್ಔಟ್ ಮಾಡಿ. ನಿಮಗೆ ಯಾವ ಟ್ರೆಂಡಿ ಸ್ಯಾರೀಸ್ ಎಲ್ಲ ಥರ ಸ್ಯಾರೀಸು ಸಿಗುತ್ತೆ. ಆಫೀಸ್ ವೇರ್ ಆಗಿರ್ಬೋದು, ಕಾಲೇಜ್ ವೇರ್ ಆಗಿರ್ಬೋದು, ವಾಟ್ ಎವರ್ ಎಲ್ಲ ಥರನೂ ಸಿಗುತ್ತೆ. ಸೊ ಕ್ವಾಲಿಟಿ ವೈಸು ತುಂಬಾನೇ ಚೆನ್ನಾಗಿದೆ. ನೋಡಿ ಫೈನಲಿ ಯಾವ ಥರ ಕಾಣ್ತಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬ್ಲೌಸ್ ಸ್ಟಿಚ್ ಮಾಡಿಸೋ ಅವಶ್ಯಕತೆ ಏನೂ ಇಲ್ಲ, ಅವರೇ ಎಲ್ಲ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಔಟ್ಪುಟ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ. ಆ ಒಂದು ಡ್ಯೂಯಲ್ ಶೇಡಲ್ಲಿ ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ತುಂಬಾ ಕಂಫರ್ಟಬಲ್ ಆಗಿತ್ತು. ಸೊ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ನನ್ನ ಅಮ್ಮನೂ ಕೂಡ ಹೇಳ್ತಾ ಇದ್ರು. ನೋಡಿ ಯಾವ ಥರ ಕಾಣ್ತಿದೆ ಅಂತ. ಸೊ ನಿಮಗೆ ಗೊತ್ತಾಗ್ತಿರುತ್ತೆ ವಿಡಿಯೋದಲ್ಲೇ. ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಇವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದ್ಸರಿ ಚೆಕ್ಔಟ್ ಮಾಡಿ. ತುಂಬ ಒಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ, ಮತ್ತು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಇವ್ರ ಪೇಜ್ನ ಅನು ಲಕ್ಕಿ ಕಲೆಕ್ಷನ್ಸ್ ಅನ್ನೋ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಸ್ಯಾರೀಸ್ ಇಷ್ಟ ಆಗುತ್ತೋ ಸೊ ಇವ್ರ ಕಲೆಕ್ಷನ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ತುಂಬಾನೇ ಟ್ರೆಂಡಿಯಾಗಿ ಎಲ್ಲ ಥರ ಸ್ಯಾರೀಸು ಒಂದೇ ಕಡೆ ಸಿಗ್ತಾ ಇದೆ. ಸೊ ಒಂದ್ಸರಿ ಅವ್ರ ಪೇಜ್ನ ಚೆಕ್ಔಟ್ ಮಾಡಿ. ಫ್ರೆಂಡ್ಸ್, ಇವಾಗ ನನಗೆ 6 months ಕಂಪ್ಲೀಟ್ ಆಗಿದೆ. ಸೊ ನೋಡಿ ಇವಾಗ ಒಂದಷ್ಟು ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನೆಕ್ ಎಲ್ಲ ಡಾರ್ಕ್ ಆಗಿದೆ, ಫೇಸ್ ಕೂಡ ಡಾರ್ಕ್ ಆಗಿದೆ ನನಗೆ. ಸೊ ಅದರಿಂದ ಸ್ವಲ್ಪ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಡೋಸನ್ನ ಈ ಥರ ಎಲ್ಲ ಮಾಡ್ಕೊತಾ ಇದ್ದೆ. ಜಸ್ಟ್ ಐಸ್ ಕ್ಯೂಬ್ಸ್ನೆಲ್ಲ ಹಾಕಿ ನೀರು ಹಾಕಿ ಸ್ವಲ್ಪ ಫೇಸ್ನ 15 to 10 minutes 10 to 15 minutes ಡಿಪ್ ಮಾಡಿದ್ರೆ ಸಾಕು. ಸೊ ನಮಗೆ ಓಪನ್ ಪೋರ್ಸ್ ಆಗಿರ್ಬೋದು, ಸ್ಕಿನ್ ಟೈಟ್ನಿಂಗ್ ಆಗುತ್ತೆ. ಸೊ ಅಷ್ಟು ಬೇಗ ಏಜಿಂಗ್ ಕೂಡ ಆಗೋದಿಲ್ಲ, ತುಂಬಾನೇ ಚೆನ್ನಾಗಿ ಗ್ಲೋ ಆಗಿರುತ್ತೆ ಫೇಸು. ಸೊ ನೋಡಿ ಇದನ್ನು ತುಂಬಾನೇ ನನಗೆ ವರ್ಕ್ ಆಗಿದೆ. ನಾನು ಡೈಲಿ ಮಾಡ್ತಾ ಇರ್ತೀನಿ. ಈ ನಡುವೆ ಅಂತೂ ತುಂಬಾನೇ ಸೋಂಬೇರಿ ಆಗ್ಬಿಟ್ಟಿದ್ದೆ. ಯಾವಾಗ ನೋಡಿದ್ರು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ಮಲ್ಕೊಳ್ಳೋದು ಆ ಥರ ಆಗ್ಬಿಡ್ತಿತ್ತು. ಸೊ ಪ್ರೆಗ್ನೆನ್ಸಿ ಅಲ್ವಾ, ಆಬ್ವಿಯಸ್ಲಿ ಫ್ಲಂಕ್ಚುಯೇಷನ್ಸ್ ಇರುತ್ತೆ ಹಾರ್ಮೋನ್ಸು. ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ. ಇದೊಂದು ಮಾಡಿದ್ರೆ ಸಾಕು, ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಮನೆ ಹತ್ರನೇ ಅಲೋವೆರಾ ಹಾಕೊಂಡಿದ್ದೀವಿ. ಸೊ ಅಲೋವೆರಾನ ಜಸ್ಟ್ ಫೇಸ್ಗೆ ರಬ್ ಮಾಡ್ತೀನಿ. ನೋಡಿ ಇಷ್ಟು ಡಾರ್ಕ್ ಆಗಿದೆ ಅಲ್ಲ. ಸೊ ಸ್ಕಿನ್ ಸ್ವಲ್ಪ ಮೇಂಟೈನ್ ಆಗಲಿ. ಈ ಟೈಮಲ್ಲೆಲ್ಲ ಪಿಗ್ಮೆಂಟೇಷನು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಎಲ್ಲ ಬಂದ್ಬಿಡುತ್ತೆ. ಸೊ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲ್ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಐಸ್ ಕ್ಯೂಬ್ಸ್ನೆಲ್ಲ ಐಸ್ ವಾಟರ್ಲಿ ಡಿಪ್ ಮಾಡಿ ನಾವು ಈ ಥರ ಮಾಡೋದ್ರಿಂದ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಡೆಡ್ ಸ್ಕಿನ್ ಎಲ್ಲ ಬಂದ್ಬಿಡುತ್ತೆ. ಸೊ ತುಂಬಾನೇ ಚೆನ್ನಾಗಿ ಫೇಸ್ ಗ್ಲೋ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಸೊ ನಾನು ವೀಕ್ಲಿ ಥ್ರೈಸ್ ಈ ಥರ ಎಲ್ಲ ಮಾಡ್ಕೊತಾ ಇರ್ತೀನಿ, ಆದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಇದೊಂದು ಒಳ್ಳೆ ರೆಮಿಡಿ. ನೀವು ಕೂಡ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಟ್ರೈ ಮಾಡಿ. ಸೊ ಸೋಂಬೇರಿ ಆಗಬೇಡಿ. ನಂತರ ನೀವು ಕೂಡ ಏನಾದರೂ ಮಾಡ್ಕೊತಾ ಇರಿ, ಯಾಕೆಂದರೆ ಔಟ್ಲುಕ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಪ್ರೆಗ್ನೆನ್ಸಿಲೂ ಸ್ವಲ್ಪ ಸ್ಕಿನ್ ಎಲ್ಲ ತುಂಬಾನೇ ಡಾರ್ಕ್ ಆಗಿಬಿಟ್ಟಿತ್ತು. ಬಟ್ ಆಫ್ಟರ್ ಪ್ರೆಗ್ನೆನ್ಸಿ ಎಲ್ಲ ಸರಿ ಹೋಗುತ್ತೆ. ಸೊ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ಮನೇಲಿ ಇದ್ದಿದ್ದ ಕಾರಣ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನಿಸ್ತಿರುತ್ತೆ. ನಮ್ಮ ಸ್ಕಿನ್ ನೋಡಿ ನಮಗೇನೆ ಬೇಜಾರಾಗ್ತಿರುತ್ತೆ ಅಲ್ಲ. ಸೊ ಅದರಿಂದ ಏನಾದರೂ ಮಾಡ್ಕೊತಾ ಇರ್ತೀನಿ ನಾನು ಅವಾಗ. ಫ್ರೆಂಡ್ಸ್, ನೀವು ಅಷ್ಟೇ ಪ್ರೆಗ್ನೆಂಟ್ ಆಗಿದ್ದಾಗೆಲ್ಲ ಈ ಥರ ಎಲ್ಲ ಮಾಡ್ಕೊತಿದ್ರಾ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ನೋಡಿ ಜಸ್ಟ್ ಆ ಥರ ಅಲೋವೆರಾ ಹಾಕ್ಕೊಂಡು ಫೇಸ್ ಲಿಫ್ಟಿಂಗ್ ಎಲ್ಲ ಮಾಡ್ಕೊತೀನಿ, ಸ್ವಲ್ಪ ಮಸಾಜ್ ಕೂಡ ಮಾಡ್ಕೊತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ಥರ ವಾರಕ್ಕೆ 3 ದಿನ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ತುಂಬಾ ಚೆನ್ನಾಗಾಗುತ್ತೆ. ಒಂದು 10 minutes ಬಿಟ್ಟು 10 to 15 minutes ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ರೆ ತುಂಬಾ ಗ್ಲೋ ಆಗಿರುತ್ತೆ. ನೋಡಿ ಎಷ್ಟು ಗ್ಲೋ ಆಗಿದೆ ಅಂತ. ಸೊ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಪ್ರೆಗ್ನೆಂಟ್ ಲೇಡೀಸ್ ಅಷ್ಟೇ ಅಲ್ಲ, ಸೊ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ.
ಹಲವರ ಅಲ್ಲ, ಸೊ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ತುಂಬ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡಿ. ಮತ್ತೆ ನನ್ನ ಸ್ಯಾರಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.